ಮನಶುದ್ಧಿ ಇಲ್ಲದ ಬಗೆ ಮಂತ್ರದ ಫಲವೇನು, ತನುಶುದ್ಧಿ ಇಲ್ಲದ ಬಗೆ ತೀರ್ಥದ ಫಲವೇನು, ಹೊರಗೆ ಮಿಂದು ಒಳಗೆ ಮೀಯದವರ ಕಂಡು ಬೆರಗಾಗಿ ನಗುತ್ತಿದ್ದ ಪುರಂದರ ವಿಠಲ. ಎಷ್ಟು ಮನವ ಶೋಧಿಸಬೇಕು ನಿಚ್ಚ, ದಿನ ದಿನವೂ ಮಾಡುವ ಪಾಪ ಪುಣ್ಯಗಳ ವೆಚ್ಚ. ಮುಸುರೆ ತೊಳೆಯಬೇಕು, ಮನಸ್ಸಿನ ಮುಸುರೆ ತೊಳೆಯಬೇಕು. ಇಂಥ ಒಂದು ಅದ್ಭುತವಾದ ಕಲ್ಪನೆ ಸರ್. ಯಾಕೆ ಮನಸ್ಸು ಮುಸುರೆ ಆಗುತ್ತೆ? ನಿಮ್ಗೆ ಗೊತ್ತಾ, ಈ ಮನುಷ್ಯನ ಮನಸ್ಸು ವಿಚಿತ್ರ. ಅದು ಗುಣದ ತೊಟ್ಟಿಲೂ ಆಗ್ಬೋದು, ಕಸದ ತೊಟ್ಟಿಯೂ ಆಗ್ಬೋದು. ಅದರೊಳಗೆ ರಾವಣನೂ ಇದ್ದಾನೆ, ರಾಮನೂ ಇದ್ದಾನೆ. ಈ ಕಾಮಕ್ಕೆ ಈ ಷಡ್ವೈರಿಗಳು ಯಾಕೆ ಬಂತು ಮನಸ್ಸರೊಳಗೆ? ನೀವು ತೋಟ ಮಾಡ್ತೀರ, ನೀವೆಲ್ಲ ಈ ಕಡೆ ತೋಟಗಾರರು ತುಂಬಾ ಅಲ್ವೇ? ಉತ್ತರ ಕನ್ನಡ, ಕರ್ನಾಟಕ ಈಸ್ ನೋನ್ ಫಾರ್ ಅಗ್ರಿಕಲ್ಚರ್. ತುಂಬಾ ಸಂತೋಷ ಆಗುತ್ತೆ ಈ ಕಡೆ ಬಂದಾಗ. ನಾನೆಲ್ಲ ಮೊನ್ನೆ ಒಂದು ಕಡೆ ಹೋದೆ, ಎವ್ರಿಥಿಂಗ್ ಕ್ಯಾನ್ ವೇಟ್ ಬಟ್ ನಾಟ್ ಅಗ್ರಿಕಲ್ಚರ್. ಒಂದು ದಿವಸ ರೈತ ದುಡಿದರೆ ಊಟಕ್ಕಿಲ್ಲ. ಎವ್ರಿಬಡಿ ಕ್ಯಾನ್ ಸ್ಲೀಪ್, ನಾಟ್ ದ ಸೋಲ್ಜರ್. ಎಂತ ಮಾತು. ಅದಕ್ಕೋಸ್ಕರ ಈಗ ನಾವು ತೋಟ ಮಾಡ್ತೇವೆ. ತೋಟ ಮಾಡುವಾಗ ಬರೀ ಹೂವಿನ ಗಿಡ ಹಾಕ್ತೇವೆ. ಕೆಳಗಿಡ ಹೇಗೆ ಬರ್ತಲ್ಲಿ, ಅದು ಕೆಳಗಿಡ ಬರ್ತದಲ್ಲ, ನಾವು ಬೀಜ ಹಾಕಿರ್ಲಿಲ್ಲ, ಅದು ಕೆಳಗಿಡ ಬರುತ್ತಲ್ಲ. ಅದೇ ರೀತಿಯಲ್ಲಿ ಮನಸ್ಸು ಕೂಡ, ಮನಸ್ಸೊಂದು ಹೂತೋಟ ಇದ್ದ ಹಾಗೆ. ಅದರಲ್ಲಿ ಕೆಟ್ಟ ಯೋಚನೆಗಳು ಹುಟ್ಟಿಕೊಟ್ಟು ಬಿಡ್ತವೆ. ಅದನ್ನೇ ಹೇಳಿದ್ದವರು, ಮನುಷ್ಯನಿಗೆ ಬೇಕು 2 ಸ್ನಾನ, ಒಂದು ಹೊರಗಿನ ಸ್ನಾನ, ಒಂದು ಒಳಗಿನ ಸ್ನಾನ. ಅದನ್ನು ಸಿದ್ದೇಶ್ವರ ಗುರುಗಳೆಲ್ಲ ತುಂಬಾ ಚೆನ್ನಾಗಿರ್ತಾರೆ. ತಮ್ಮ, ನಾನು ಎಂದರೆ ನಿನ್ನ ಕಣ್ಣಿಗೆ ಕಾಣುವ ನಾನು ಮಾತ್ರ ಅಲ್ಲವೋ, ನಾನು ಎಂದರೆ ನಿನ್ನ ಕಣ್ಣಿಗೆ ಕಾಣುವ ನಾನು, ನಿನ್ನ ಕಣ್ಣಿಗೆ ಕಾಣದ ನನ್ನ ಮನಸ್ಸು, ನಿನ್ನ ಕಣ್ಣಿಗೆ ಕಾಣದ ನನ್ನ ಆತ್ಮ, ಅದು ನಾನು. ಹ್ಯೂಮನ್ ಬೀಯಿಂಗ್ಸ್ ಆರ್ ಮೇಡ್ ಅಪ್ ಆಫ್ ದ ಬಾಡಿ, ದ ಮೈಂಡ್ ಅಂಡ್ ದ ಸೋಲ್. ಅದಕ್ಕೆ ಆರೋಗ್ಯ, ರವಿಶಂಕರ ಗುರುಜಿ ಹೇಳ್ತಾರೆ. ಇವಾಗ ನಾನು ಹೇಳಬೇಕು ಅಂತಿದ್ದೆ, ಆರೋಗ್ಯದ ಬರೀ ಶರೀರದ ಆರೋಗ್ಯ ಮಾತ್ರ ಅಲ್ಲ, ಮನಸ್ಸಿನ ಆರೋಗ್ಯ, ಆತ್ಮದ ಆರೋಗ್ಯ, ಅದು ನಿಜವಾದ ಆರೋಗ್ಯ. ಅದನ್ನು ಇವರು ಇಲ್ಲಿ ಪ್ರತಿಪಾದಿಸ್ತಾ ಇದ್ದಾರೆ. ಅವರು ಹೇಳ್ತಾರೆ, ಹೇಗೆ ನಾವು ಶರೀರವನ್ನು ಶುದ್ಧ ಮಾಡುತ್ತೇವೋ ಅದೇ ರೀತಿ ಮನಸ್ಸನ್ನು ಶುದ್ಧಗೊಳಿಸಬೇಕು, ಆತ್ಮವನ್ನು ಶುದ್ಧಗೊಳಿಸಬೇಕು. ಶೋಧೆ ದಿನ ದಿನವೂ ಮಾಡುವ ಪಾಪ ಪುಣ್ಯಗಳ ವೆಚ್ಚ. ಒಂದು ಯಾರೋ ಪ್ರಪೋಷನ್ಗಳು ಹೇಳ್ತಾ ಇದ್ರು, ಗಂಡ ಮಾಡಿದ ಪಾಪ ಪುಣ್ಯದಲ್ಲಿ ಹೆಂಡತಿಗೆ ಸಮಪಾಲು. ಇದು ಸತ್ಯ. ನೆಕ್ಲೆಸ್ ತಂದು ಕೊಟ್ಟ, ಆದ್ರೆ ಹೇಗೆ ತಂದು ಕೊಟ್ಟ, ಎಲ್ಲಿಂದ ತಂದ, ಅದ್ರ ಬಗ್ಗೆ ಉತ್ತರ ಕೊಡ್ಬೇಕಲ್ಲ. ನೀವು ಕೊಡುವಾಗ ಖುಷಿ ಆಗುತ್ತೆ. ನ್ಯಾಯ ಸಂಪಾದನೆ ಧರ್ಮಸಮ್ಮತವಾಗಿರ್ಬೇಕಲ್ಲ, ನ್ಯಾಯಸಮ್ಮತವಾಗಿರ್ಬೇಕಲ್ಲ ಸಂಪಾದನೆ. ಅದನ್ನೇ ದಾಸ ಹೇಳ್ತಾರೆ, ಗಂಡ ಮಾಡಿದ ಪಾಪ ಪುಣ್ಯದಲ್ಲಿ ಹೆಂಡತಿಗೆ ಸಮಪಾಲು. ಬರೀ ಲಾಭ ಮಾತ್ರ. ಹಾಗೆಯೇ ಹೆಂಡತಿ ಮಾಡಿದ ಧರ್ಮ ಕಾರ್ಯಗಳಲ್ಲಿ ಗಂಡನಿಗೆ ಸಮಪಾಲು. ಎಷ್ಟು ಮನೆಯಲ್ಲಿ ಪೂಜೆ ಪುನಸ್ಕಾರಗಳನ್ನು ಹಬ್ಬ ಮಾಡೋರು ಹೆಂಗಸರು, ಗಂಡಸರಲ್ಲ. ಪುಣ್ಯ ಗಂಡನಿಗೆ ಹೋಗುತ್ತೆ. ಆದರೆ ಗಂಡ ಹೆಂಡತಿ ಇಬ್ಬರು ಸೇರಿ ಮಾಡಿದ ಪಾಪ ಪುಣ್ಯದಲ್ಲಿ ಮಕ್ಕಳಿಗೆ ಎಲ್ಲ ಪಾಲು. ಇದು ಸತ್ಯ, ಇದು ಸತ್ಯ ಸರ್. ನಿಮ್ಮ ಮಕ್ಕಳು ಚೆನ್ನಾಗಿರ್ಬೇಕಿದ್ರೆ ನೀವು ಚೆನ್ನಾಗಿರ್ಬೇಕಾಗುತ್ತೆ. ನೀವು ಚೆನ್ನಾಗಿಲ್ಲ, ನೀವು ದುಷ್ಟರು, ನೀವು ದುಳ್ಳರೆ ಮಕ್ಕಳು ಒಳ್ಳೆಯಾಗಲಿ ಹೇಗೆ ಸಾಧ್ಯ ಇದೆ ಸರ್? ಅದಕ್ಕೆ ಹೇಳಿದ್ದು, ಗಂಡ ಹೆಂಡತಿ ಮಾಡಿದ ಪಾಪ ಪುಣ್ಯದಲ್ಲಿ ಮಕ್ಕಳಿಗೆ ಎಲ್ಲ ಪಾಲು. ಮಕ್ಕಳನ್ನು ಬೆಳೆಸುವಲ್ಲಿ ನನ್ನ ಪ್ರವಚನ ತುಂಬಾ ಈ ಕಾರ್ಯಕ್ರಮ ಮುಗಿಸಾಗಿದೆ. ಹೆತ್ತವರ ಹೊಣೆಗಾರಿಕೆ ಅಂತ ದೊಡ್ಡ ಹೆತ್ತವರೇ ಮಕ್ಕಳನ್ನು ಹೇಗೆ ಹಾಳು ಮಾಡುತ್ತಾರೆ. ಯು ಶುಡ್ ಲಿಸನ್ ಟು ಮಿ. ಸೈಂಟಿಫಿಕ್. ಹೆತ್ತವರೇ ಮಕ್ಕಳನ್ನು ಹೇಗೆ ಹಾಳು ಮಾಡುತ್ತಾರೆ. ವೈಜ್ಞಾನಿಕ ವಿವರ ಹತ್ರ ಇದೆ. ಎಷ್ಟು ಕಡೆ ಹೇಳಿ ಪಾಪ ಅವ್ರು ಕಣ್ಣೀರಾಗ, ಹೌದು ಸರ್ ಇದು ನಮಗೆ ತಪ್ಪಾಗಿದೆ. ಬೇಕು ಅಂತ ಅಲ್ಲ, ಕೆಲವರಿಗೆ ಜ್ಞಾನ ಇಲ್ಲ, ಕೆಲವರಿಗೆ ಸಮಯ ಇಲ್ಲ, ಕೆಲವರಿಗೆ ಧೈರ್ಯ ಇಲ್ಲ, ಕೆಲವರಿಗೆ ಗೊತ್ತಿಲ್ಲ, ಕೆಲವರಿಗೆ ಇಂಟ್ರೆಸ್ಟ್ ಇಲ್ಲ, ಮಕ್ಕಳ ಬಿಟ್ಟು ಬಿಡ್ತಾರೆ. ಇವತ್ತು ಅರ್ಧಕ್ಕರ್ಧ ಮಕ್ಕಳು ಹಾಳಾಗ್ತಾರೆ. ಯಾರಿಂದ? ಹೆತ್ತವರಿಂದ. ಇದು ಸತ್ಯ. ಆ ಕಾರಣಕ್ಕಾಗಿ ನಾನು ಶಾಲಾ ಕಾಲೇಜಿಗೆ ಹೋಗುವ ಹೇಳ್ತೇನೆ, ಮೊದಲು ಹೆತ್ತವರನ್ನು ಸರಿ ಮಾಡಿ, ಆಮೇಲೆ ಶಿಕ್ಷಕರನ್ನು ಸರಿ ಮಾಡಿ, ಕೊನೆಗೆ ಮಕ್ಕಳನ್ನು ಸರಿ ಮಾಡಿ. ನೀವು ರಿವರ್ಸ್ ಮಾಡ್ತೀವಿ ಅಲ್ವಾ? ಅದಕ್ಕೋಸ್ಕರ ಅವರು ಹೇಳ್ತಾರೆ, ಮನವ ಶೋಧಿಸಬೇಕು ನಿತ್ಯ, ದಿನ ದಿನವೂ ಮಾಡುವ ಪಾಪ ಪುಣ್ಯಗಳ ವೆಚ್ಚ ಅಂತ ಹೇಳ್ತಾರೆ. ಈ ರೀತಿಯಾಗಿ ಅವರು ತಮ್ಮ ಆತ್ಮದ ಉದ್ಧಾರಕ್ಕೆ,
ಕೂಡ ಅವರ ವಚನಗಳು ನೆರವಾಗುತ್ತದೆ. ಮೂರನೇದಾಗಿ ಭಕ್ತಿ ಸಾಮ್ರಾಜ್ಯ. ನಿಮಗೆ ಗೊತ್ತಿರುವ ಹಾಗೆ ದಾಸರ ಹಾಡುಗಳೆಲ್ಲ ಭಕ್ತಿ ಪ್ರಧಾನ, ಶ್ರೇಷ್ಠವಾಗಿದ್ದ ಭಕ್ತಿ ಪ್ರಧಾನ. ಇದರ ಬಗ್ಗೆ ನಾನು ತುಂಬಾ ಯೋಚನೆ ಮಾಡಿದೆ. ಕಾಲದಿಂದ ಅನಾದಿ ಕಾಲದಿಂದ ನಮ್ಮನ್ನು ಎಲ್ಲ ವಿಚಾರವಂತರನ್ನು ಕೊರೆಯುವ ಒಂದೇ ಏಕೈಕ ಪ್ರಶ್ನೆ ಅಂದರೆ ದೇವರಿದ್ದಾನೆಯೇ? ಇದ್ದರೆ ಎಲ್ಲಿದ್ದಾನೆ? ಹೇಗಿದ್ದಾನೆ? ಏನು ಮಾಡ್ತಾ ಇದ್ದಾನೆ? ಎಷ್ಟು ಮಕ್ಕಳು ಹೇಳ್ತಾರೆ? ನಮ್ಮ ಹತ್ರ ಉತ್ತರ ಇರೋದು ಹೌದು. ದೇವರನ್ನ ಇದ್ದಾರೆ ಅಂತ ನಂಬಿದವರು ಆಸ್ತಿಕರು ಎಷ್ಟು ಇದ್ರೆ ದೇವರು ಇಲ್ವೋ ನಂಬಿದವರು ಕೂಡ ಜನ ಇದ್ದಾರೆ. ಕೆಲವರು ಅದರ ಬಗ್ಗೆ ತಲೆ ಕೆಡಿಸಿಕೊಳ್ಳೋದೇ ಇಲ್ಲ. ಶಿವರಾಮ್ ಕಾರಂತ ಒಂದು ಕಡೆ ಬರೀತಾರೆ, ನಾನು ಅದರ ಬಗ್ಗೆ ತಲೆ ಕೆಡಿಸಿಕೊಳ್ಳೋದಿಲ್ಲ. ನನಗೆ ಇದ್ದ ಅಂತ ಹೇಳಲಿಕ್ಕೂ ನನ್ನ ಹತ್ರ ಏನಿಲ್ಲ, ಅವ್ನು ಇಲ್ಲ ಅಂತ ಹೇಳಲಿಕ್ಕೂ ನನ್ನ ಹತ್ರ ಏನಿಲ್ಲ, ಅದ್ರ ನಾನು ಸುಮ್ಮನಿದೆ ಅಂತ ಅಂದ್ಬಿಟ್ರು ನಮ್ಮ ಶಿವರಾಮ್ ಕಾರಂತ. ಹಾಗೆ ಭಗವಂತ, ಇದರ ಬಗ್ಗೆ ನಾನು ನನ್ನ ಅಭಿಪ್ರಾಯ ನೋಡಿ, ಭಗವಂತ ಅಂದರೆ ಅದು ಒಂದು ವ್ಯಕ್ತಿ ಸ್ವರೂಪ ಅಲ್ಲ, ಶಕ್ತಿ ಸ್ವರೂಪ, ಚೈತನ್ಯ ಸ್ವರೂಪ. ಇದು ನಾನು ಕಂಡುಕೊಂಡ ಸತ್ಯ. ವ್ಯಕ್ತಿ ಸ್ವರೂಪ ಅಲ್ಲ, ಅದು ಚೈತನ್ಯ ಶಕ್ತಿ ಸ್ವರೂಪ. ಶಕ್ತಿಯನ್ನು ಕಣ್ಣಿಗೆ ಕಾಣಕ್ಕಾಗಲ್ಲ. ನೋಡಿ, ವಿದ್ಯುತ್ ಶಕ್ತಿಯಿಂದ ಯಾರು ಕಣ್ಣಲ್ಲಿ ಕಂಡಿದ್ದಿಲ್ಲ. ಆದ್ರೆ ಅದೇ ರೀತಿ ಶಕ್ತಿಯಿಂದ ಈ ಬಲ್ಬ್ ಬೆಳೀತಾ ಇದೆ, ಈ ಫ್ಯಾನ್ ತಿಂತಾ ಇದೆ ಅಲ್ವಾ, ಎಂಜಿನ್ ತಿರುಗಾಡ್ತದೆ. ಆದ್ರೆ ಯು ಕಾಂಟ್ ಸಿ ಎಲೆಕ್ಟ್ರಿಸಿಟಿ, ಬಟ್ ಯು ಕ್ಯಾನ್ ಎಕ್ಸ್ಪೀರಿಯನ್ಸ್ ಇಟ್. Gravitational force you can't see, but you can see a fruit falling down because of the gravitational force. That's a force. ಅದೇ ರೀತಿಯಲ್ಲಿ ಎಲೆಕ್ಟ್ರಾನಿಕ್ ಎನರ್ಜಿ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಎನರ್ಜಿ, ಸೋಲಾರ್ ಎನರ್ಜಿ, ಎಲ್ಲ ಶಕ್ತಿಗಳಿವೆ ಅಂತ ಅವೆಲ್ಲ ಕಣ್ಣಿಗೆ ಕಾಣದಂತ ವಿಚಾರಗಳು. ಆದರೆ ಅವು ಆಕ್ಷನ್ಸ್ ಅಲ್ಲಿ ಕಾಣ್ತವೆ. ಅದೇ ರೀತಿ ಭಗವಂತ, ಯು ಕಾಂಟ್ ಸಿ ಗಾಡ್, ಬಟ್ ಯು ಕ್ಯಾನ್ ಎಕ್ಸ್ಪೀರಿಯನ್ಸ್ ಗಾಡ್ಲಿನೆಸ್. ಅದೇ ನಾನು ಕಂಡುಕೊಂಡ ಓದಿದ ಸತ್ಯ. ಭಗವಂತನೆಂದರೆ ಅವನು ಸರ್ವಶಕ್ತಿಗಳ ಸಾಗರ, ಸರ್ವ ಗುಣಗಳ ಸಾಗರ. ಅವರು ಭಗವಂತ. ಅಮ್ಮನ ಪ್ರೀತಿ ಕಣ್ಣಲ್ಲಿ ಕಾಣೋದಿಲ್ಲ, ಅದನ್ನು ಅನುಭವಿಸ್ತೇನೆ. ಸ್ನೇಹಿತರ ಪ್ರೀತಿ, ಪ್ರೇಮ, ವಾತ್ಸಲ್ಯ, ಅವರ ಸ್ನೇಹ ಕಣ್ಣಿಗೆ ಕಾಣಲ್ಲ, ಅನುಭವಿಸ್ತೇನೆ. ಅದಕ್ಕೆ ನಾನು ಹೇಳಿದ್ದು ಸರ್ವ ಗುಣಗಳ ಸಾಗರ ಭಗವಂತ, ಸರ್ವ ಶಕ್ತಿಗಳ ಆಗರ ಭಗವಂತ. ಈಸ್ ಎ ಮಲ್ಟಿಪಲ್ ಎನರ್ಜಿ ಸೋರ್ಸ್. ಖಂಡಿತ ಇದ್ದ. ಇಲ್ಲವಾದರೆ ಅಕ್ಕಿಯಲ್ಲಿ ಅನ್ನವನ್ನು, ಭೂಮಿಯಲ್ಲಿ ಚಿನ್ನವನ್ನು, ಹಾಲಿನಲ್ಲಿ ಬೆಣ್ಣೆಯನ್ನು, ಬೀಜದಲ್ಲಿ ಎಣ್ಣೆಯನ್ನು ಇಟ್ಟವರು ಯಾರು? ಹೂವಿಗೆ ಬಣ್ಣವನ್ನು, ಜತೆಯಲ್ಲಿ ಪರಿಮಳವನ್ನು ಕೊಟ್ಟವರು ಯಾರು? ಹಣ್ಣಿಗೆ ಸತ್ವವನ್ನು, ಜತೆಯಲ್ಲಿ ರುಚಿಯನ್ನು ಇಟ್ಟು ಕೊಟ್ಟವರು ಯಾರು? ಭಗವಂತ ಇದ್ದಾನೆ. ಅವನ ಕೃಪೆ ಇಲ್ಲದೆ ಬದಲಾರೆಯೋ. ನಾನು ಈ ಬಗ್ಗೆ ಒಂದು ಕಡೆ ಹೇಳಿದೆ, 50 ದಿನಗಳ ಕಾಲ ನಾವು ಆಹಾರವಿಲ್ಲದೆ ಬದುಕಬಹುದು. 5 ದಿನಗಳ ಕಾಲ ನಾವು ನೀರು ಇಲ್ಲದೆ ಬದುಕಬಹುದು. 5 ನಿಮಿಷಗಳ ಕಾಲ ನಾವು ಗಾಳಿ ಇಲ್ಲದೆ ಬದುಕಬಹುದು. ಆದರೆ ಒಂದು ಕ್ಷಣ ಕೂಡ ಭಗವಂತನ ಕೃಪೆ ಇಲ್ಲದೆ ಬದುಕಲಾರೆವು. ಇದು ಸತ್ಯ. ಕಣ್ಣಿಗೆ ಕಾಣುವ ಆ ಮರ, ಅದು ನಮ್ಮ ಕಣ್ಣಿಗೆ ಕಾಣದ ಅದರ ಬೇರಿನ ಬಲದಿಂದ ನಿಂತಿದೆ. ಅದೇ ರೀತಿಯಲ್ಲಿ ಕಣ್ಣಿಗೆ ಕಾಣುವ ನಮ್ಮ ಜೀವನ ಕಣ್ಣಿಗೆ ಕಾಣದ ಭಗವಂತನ ಕೃಪೆಯಿಂದ ನಡೀತಾ ಇದೆ. ನಾವೆಲ್ಲ ಸೊನ್ನೆಗಳಿದ್ದಾನೆ. ನೀವು ಯೋಚನೆ ಮಾಡಿ, ಈ ಅದ್ಭುತವಾದ ಬ್ರಹ್ಮಾಂಡ, ಈ ಸೃಷ್ಟಿ, ಈ ಪ್ರಕೃತಿ, ಇವೆಲ್ಲ ಒಂದೇ ಸರಿಸಮಾನವಾಗಿ ನಡೀತಾ ಇದ್ದಿಲ್ಲ. ಹೂ ಇಸ್ ದಟ್ ಕಂಟ್ರೋಲಿಂಗ್ ಆಫೀಸರ್? ಆ ನಿಯಂತ್ರಣಾಧಿಕಾರಿ ಯಾರು? ನಾವೆಲ್ಲ ಸೊನ್ನೆಗಳಿದ್ದಾನೆ. ಸೊನ್ನೆಗಳಿಗೆ ಒಂದು ಹಾಕಿದ್ರೆ ಮಾತ್ರ ಸೊನ್ನೆಗಳಿಗೆ ಬೆಲೆ, ಇಲ್ಲದಕ್ಕೆ ಬೆಲೆ ಇಲ್ಲ. ಭಗವಂತ ಒಂದು ಇದ್ದಾನೆ. ಅಂತಹ ಭಗವಂತನ ಅಸ್ತಿತ್ವ ಬಗ್ಗೆ ತುಂಬಾ ಜಿಜ್ಞಾಸೆಗಳಿವೆ. ಭಗವಂತನಲ್ಲಿ ಕೆಲವರಿಗೆ ಭಯ, ಕೆಲವರಿಗೆ ಭಕ್ತಿ. ಭಗವಂತನಲ್ಲಿರಬೇಕಾಗಿದ್ದು ಭಕ್ತಿ ಹೊರತು ಭಯ ಅಲ್ಲ. ಅಯ್ಯೋ, ಗುರುವಾರ ನಾನು ರಾಯರ ಮಠಕ್ಕೆ ಹೋಗಿದ್ರೆ ಇಲ್ಲ ಶಾಪ ಕೊಟ್ಬಿಟ್ರೆ ಅವರು, ಅದಕ್ಕೆ ಹೋಗ್ತಾರೆ. ಹೆಚ್ಚು ಜನ ದೇವಸ್ಥಾನಕ್ಕೆ ಬರ್ತಾರೆ, ಎಲ್ಲ ದೇವರಿಗೆ ಹೋಗಿದ್ರೆ ಬರ್ತಾರೆ, ಅವರು ಕೋಪ ಮಾಡ್ಕೊಂಡು ಬಿಟ್ರೆ. ನಮ್ಮ ಧರ್ಮದಲ್ಲ ಹೇಳೋದು, ನೀವು ಹೋಗಿ ಬಿಡಿ, ಎಲ್ಲರನ್ನು ರಕ್ಷಿಸ್ತಾರೆ. ಅದು ದಾಸರು ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ತಲ್ಲಣಿಸದಿರು ಗಂಡ ಎಲ್ಲರನ್ನು ಸಲಹುವನು, ಇದಕ್ಕೆ ಸಂಶಯವಿಲ್ಲ. ಅದ್ಭುತವಾದ ಕಲ್ಪನೆ ಕನಕದಾಸರದ್ದು, ತುಂಬಾ ದೊಡ್ಡ ಕಲ್ಪನೆ. ಭಕ್ತಿಯಲ್ಲಿ ನೋಡಿ 3 ತರದ ಭಕ್ತಿಗಳು. ಒಂದು ಸಕಾಮ ಭಕ್ತಿ, ಎರಡನೇದು ನಿಷ್ಕಾಮ ಭಕ್ತಿ, ಮೂರನೇದು ಷರತ್ತುಬದ್ಧವಾದ ಭಕ್ತಿ. ಸಕಾಮ ಭಕ್ತಿ ಅಂದರೆ ಭಗವಂತ ಅಪ್ಪ ಅದು ಕೊಡು ಇದು ಕೊಡು ಅಂತ ಕೇಳುವಂತ ಭಕ್ತಿ. ಕೇಳೋದು, ನಾವೊಂದು ಗಂಡು ಮಗನ ಕೊಡು,
ನನಗೊಂದು ನನ್ನ ಮಗಳಿಗೆ ಒಂದು ಉಡುಗೆ ಕೊಡು ಕೇಳ್ತಾರೆ, ಭಗವಂತ ಕೇಳ್ತಾರೆ. ಅದು ಸಕಾಮ ಭಕ್ತಿ. ನಿಷ್ಕಾಮ ಭಕ್ತಿ ಅಂದ್ರೆ ನೀನು ಕೊಡು ಬಿಡು, ಅದು ನಿನಗೆ ಕೊಟ್ಟ ವಿಚಾರ. ಆದರೆ ನನ್ನ ಭಕ್ತಿ ಅದು ನಿರಂತರ, ಅದು ನಿತ್ಯ, ಅದು ಅನ್ಕಂಡೀಷನಲ್, ಅದು ನಿಷ್ಕಾಮ ಭಕ್ತಿ. ಭಗವಂತನಿಗೆ ಪ್ರಿಯವಾಗಿದ್ದು ನಿಷ್ಕಾಮ ಭಕ್ತಿ. ಬೇಡಿದವನಿಗೆ ಬೇಡಿದ ವರಗಳನ್ನು ನೀಡುವವ, ಬೇಡದೇ ಇರುವ ನಿಜ ಭಕ್ತರಿಗೆ ತನ್ನನ್ನು ತಾನೇ ಕೊಡುವವ, ಅದು ಭಗವಂತ. ಹೂವ ತರುವರ ಮನೆಗೆ ಹುಲ್ಲ ತರುವ ಅವ ಲಕುವಿ ರಮಣ, ಅವಾಗಿಲ್ಲ ಗರ್ವ. ಎಂತಹ ಭಕ್ತಿ ಅದು. ಮೂರನೇದು ಕಂಡೀಷನ್ ಭಕ್ತಿ, ಷರತ್ತು ಭಕ್ತಿ ಭಕ್ತಿ. ಈ ಸಲ ನಾನು ಎಲೆಕ್ಷನ್ ಗೆದ್ದರೆ ನೀನು ತಲೆಗೊಂದು ಬೆಳ್ಳಿ ಕಿರೀಟ, ಇಲ್ಲದ್ರೆ ಇಲ್ವೇ ಇಲ್ಲ. ಎಷ್ಟೋ ಹೆತ್ತವರು ಮಹಾರಾಜರು ತನ್ನ ಮಕ್ಕಳಿಗೋಸ್ಕರ, ಈ ಸಲ ನನ್ನ ಮಗ ಪಾಸ್ ಆದ್ರೆ ನಿನ್ನ ಒಂದು ತೆಂಗಿನಕಾಯಿ ಹೊಡಿತೇನೆ, ಒಂದು ಗಣೇಶನಿಗೆ ಒಂದು ಕಾಯಿಗೋಸ್ಕರ ಪಾಸ್ ಮಾಡಿಬಿಡ್ತಾರೆ ನಿಮ್ಮ ಮಗನನ್ನ. ಎಷ್ಟೋ ಜನ ಮಕ್ಕಳಿದ್ದಾರೆ, ಈ ಸಲ ನಾವು ಪಾಸ್ ಆದ್ರೆ ತಿರುಪತಿ ಅಪ್ಪನಿಗೆ ನಾನು ತಲೆ ಬದಲು ಕೊಟ್ಬಿಡ್ತೇನೆ. ಡ್ಯಾಂಡ್ರಫ್ ತುಂಬಿದ ಅವನ ತಲೆ ಅವನಿಗೆ ಆಗ್ಬೇಕ್ರಿ, ಅವನಿಗೆ ಒಳ್ಳೆ ತಲೆ ಗದೆ ಇದೆ ಅಲ್ಲ. ಮೂಢನಂಬಿಕೆ ಒಪ್ಪಿಗೆ ಕೊಡ್ಲಿಲ್ಲ ದಾಸ. ಅಂತಹ ಭಕ್ತಿ, ಅದು ಭಕ್ತಿ ಹೇಗಿರ್ಬೇಕಂದ್ರೆ ನೋಡಿ, ನಂಬಿದವನಿಗೆ ಕಲ್ಲು ಕೂಡ ದೇವರೇ, ನಂಬದವನಿಗೆ ದೇವರು ಕೂಡ ಕಲ್ಲೇ. ನಂಬಿಕೆ ತೊರೆದು ಜೀವಿಸಬಹುದೇ ಹರಿವಿನ ಚರಣವ. ಯಾರು ಹೇಳಿದ್ದು? ಕನಕದಾಸ. ತೊರೆದು ಜೀವಿಸಬಹುದೇ ಹರಿವಿನ ಶರಣವ. ಅವರ ಅದ್ಭುತವಾದ ರಚನೆ ಏನದು? ತಲ್ಲಣಿಸದ್ಯಂ. ಇದು ಒಂದು ಅದ್ಭುತವಾದ ರಚನೆ. ಆ ಕಲ್ಪನೆ ಹೇಗೆ ಬಂತು ಆ ದಾಸರಿಗೆ, ಕನಕದಾಸರಿಗೆ? ತಲ್ಲಣಿಸದೆಂದು ಕಂಡ ತಾಳು ಮನವೇ ಎಲ್ಲರನ್ನು ಸಲಹುವನು. ಇದು ನಂಬಿಕೆ, ಭಗವಂತನಿರ್ಬೇಕಾದ ನಂಬಿಕೆ. ಎಲ್ಲರನ್ನು ಸಲಹುವನು, ಇದಕ್ಕೆ ಸಂಶಯವಿಲ್ಲ. ಬೆಟ್ಟದ ತುದಿಯಲ್ಲಿ ಹುಟ್ಟಿರುವ ವೃಕ್ಷಕ್ಕೆ, ಅವರ ಕ್ವಶನ್, ಬೆಟ್ಟದ ತುದಿಯಲ್ಲಿ ಹುಟ್ಟಿರುವ ವೃಕ್ಷಕ್ಕೆ ಕಟ್ಟೆಯನ್ನು ಕಟ್ಟಿ ನೀರಿದ್ದವರು ಯಾರು ಕಟ್ಟಿದ ಸರ್? ನಾನು ಮನಸ್ಸು ಸರ್ ಹೋಗಿದ್ದೆ, ಕೈಲಾಸಕ್ಕೂ ಹೋಗಿ ಬಂದೆ, ನಾವಿಬ್ರು ಹೋಗಿ ಬಂದೆವು. ಈಗೆಲ್ಲ ನಮಗೆ 70 ಇರುವಾಗ, ಈಗ 76 ಬಿಡ್ತಾ ಇಲ್ಲ. ಅದೊಂದು ಅದ್ಭುತವಾದ ಅನುಭವ ಅಲ್ಲ ಸರ್. 12,000 ಅಡಿ ಎತ್ತರದಲ್ಲಿ ಅಂತಹ ಅದ್ಭುತವಾದ ಸಾಗರ, ಆ ಒಂದು ಮಾನಸ ಸರೋವರದ್ದು ಹೇಗೆ ನಿರ್ಮಾಣ ಆಯಿತು ನೆನೆಸಲಿಕ್ಕೆ ಸಾಧ್ಯ ಇಲ್ಲ. ಕಾಂಟ್ ಇಮ್ಯಾಜಿನ್. ಅದಕ್ಕೆ ಕನಕದಾಸರು ಬರೀತಾರೆ, ಅಡವಿಯೊಳಗಡ ಆಡುವ ಮೃಗ ಪಕ್ಷಿಗಳಿಗೆ ಅಡಿಗಡಿಗೆ ಆಹಾರ ಇದ್ದವರು ಯಾರು? ಅಳೆದ ಜನನಿಯ ತರದಿ ಸ್ವಾಮಿತ ಹೊಡೆಗಾರನಾಗಿರಲು ಬಿಡದ ರಕ್ಷಕ ನಮ್ಮ, ಇದಕ್ಕೆ ಸಂಶಯವಿಲ್ಲ. ಭಗವಂತ ನೋಡಿಕೊಳ್ತಾರೆ. ಇಷ್ಟು ಜನ, ಇಷ್ಟು ಪ್ರಾಣಿ ಪಕ್ಷಿಗಳಿವೆ ಸರ್. ಯಾರಾದ್ರೂ ಯೋಚನೆ ಮಾಡ್ತಾರೆ ಅದಕ್ಕೆ ಎಲ್ಲಿ ಆಹಾರ ಬರುತ್ತೆ? ಎಷ್ಟು ಕಾಗೆಗಳಿವೆ, ಎಷ್ಟು ಪ್ರಾಣಿಗಳಿವೆ, ಯಾರು ಆಹಾರ ಕೊಟ್ಟಿದ್ದಾರೆ? ಅದು ಹಲ್ಲು ಬ್ರಷ್ ಮಾಡಿದೆಯಾ, ಅದು ಊಟ ಮಾಡಿದೆಯಾ, ಯಾರು ಹೇಳಿ ಅದು ಹೇಗೆ ಜೀವಿಸ್ತವೆ? ಎಲ್ಲಿ ಭಗವಂತನ ಮಹಿಮೆ ಎಷ್ಟಿರಬೇಕು. ತಲೆಣಿಸದಿರು ಗಂಡೆ ಅಂತ ಅವರು ಅದನ್ನ ಹೇಳ್ತಾರೆ. ನಮ್ದೇನಂದ್ರೆ ನಮ್ಮ ಭಕ್ತಿಗಳು ಎಲ್ಲ ನಮ್ಮ ಕೆಲಸ ಆಗುವವರೆಗೆ ದಯಮಾಡೋರಂಗ ದಯಮಾಡೋರಂಗ, ಕೆಲಸ ಆದ್ಮೇಲೆ ನೀನ್ ಯಾಕೋ ಇನ್ನ ಹಂಗೆ ಯಾಕೋ. ಈ ತರ ಎಷ್ಟು ಜನರಿದ್ದಾರೆ ಭಗವಂತನಿಗೆ ಅವರ ನಂಬಿಕೆ ಇರ್ತಾರೆ ನೋಡಿ. ಅದಕ್ಕೆ ಭಗವಂತರ ಅವರು ಹೇಳುವಂತಹದ್ದು, ನಮ್ಮ ಭಕ್ತಿ ಹೇಗಿರ್ಬೇಕೆಂದರೆ ಅದು ಪರಿಪೂರ್ಣವಾಗಿರ್ಬೇಕು. ನೋಡಿದರೆ ಎನ್ನೊಡೆಯನ ನೋಡುವೆ, ಹಾಡಿದರೆ ಎನ್ನೊಡೆಯನ ಹಾಡುವೆ, ಬೇಡಿದರೆ ಎನ್ನೊಡೆಯನ ಬೇಡುವೆ, ಕಾಡಿದರೆ ಎನ್ನೊಡೆಯನ ಕಾಡುವೆ, ಎನ್ನ ಒಡಲ ತೋರುತ್ತ ಎನ್ನ ಬಡತನ ಭಿನ್ನಯಿಸುವೆ. ಇದು ಶರಣಾಗತ. ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ. ಅದು ಪರಿಪೂರ್ಣವಾದ ಅಂತಹ ಭಕ್ತಿ ಬಗ್ಗೆ ಅವರು ಹೇಳಿದರು. ಆಮೇಲೆ ಇನ್ನೊಂದು ಒಳ್ಳೆ ಮಾತು ಹೇಳ್ತಾರೆ, ನರಜನ್ಮ ಬಂದಾಗ ನಾಲಿಗೆ ಇರುವಾಗ ಕೃಷ್ಣ ಎನ್ನಬಾರದೆ ಅಂತ ದಾಸರು ಕೇಳ್ತಾರೆ. ಒಳ್ಳೆ ಮಾತು ಏನಮ್ಮ? ನರಜನ್ಮ ಬಂದಾಗ ನಾಲಿಗೆ ಇರುವಾಗ ಕೃಷ್ಣ ಎನ್ನಬಾರದೆ. ಒಂದು ಬೀದಿಯಲ್ಲಿ ಹರಿಕತೆ ನಡೀತಾ ಇತ್ತಂತೆ. ಹರಿದಾಸರು ಹೇಳಿದಂತೆ ದೇಶಪಾಂಡವರು ಎಲ್ಲರಿಗೂ ಕೂಡ ಕೂತವರಿಗೆ, ಆ ನರಜನ್ಮ ಬಂದಾಗ ನಾಲಿಗೆ ಇರುವಾಗ ಕೃಷ್ಣ ಎಲ್ಲ ಹೇಳಿ, ಎಲ್ಲ ಸ್ವರ್ಗಕ್ಕೆ ಹೋಗ್ತೀರಿ ಹೇಳಿ, ನಿಮ್ಮಲ್ಲಿ ಸ್ವರ್ಗಕ್ಕೆ ಹೋಗ್ಲಿಕ್ಕೆ ಯಾರಿಗೆ ಈಚೆ ಕೈ ಎತ್ತಿ ಎಲ್ಲಿ ಗುರುಗಳೇ ನನಗೋಗ್ಬೇಕು. ಒಬ್ಳು ಜಾಣೆ ಆಚೆ ಕೈ ಎತ್ತೇ ಇಲ್ಲ ಅಂತ ಹೇಳಿದ್ದಾರೆ. ಒಬ್ಳು ಜಾಣೆ ಕೈ ಎತ್ತಲೇ ಇಲ್ಲ. ಆಗ ಗುರುಗಳು ಹೇಳಿದ್ರೆ ಯಾಕೆ ಇದೆ ಸ್ವರ್ಗ ಬೇಡವಾ? ಅಲ್ಲ, ಸ್ವರ್ಗ ಯಾರಿಗೆ ಬೇಡ ಗುರುಗಳೇ? ಮತ್ತೆ ಈ ಕೈ ಎತ್ತೇ ಇಲ್ಲ. ಅಯ್ಯೋ, ನಾನು ಯಾಕೆ ಎತ್ತಿಲ್ಲ ಅಂದ್ರೆ ಈ ಬೀದಿಯಲ್ಲಿ ಇಷ್ಟೋ ಜನ ಪಟಿಂಗರು ಬಂದಿದಾರಲ್ಲ, ಇವರೆಲ್ಲ ಲಫಂಗರು, ಇವರ ಚರ್ಚೆ ನನ್ಗೆ ಗೊತ್ತು. ಇವರೆಲ್ಲ ಮೇಲೆ ಹೋದ್ಮೇಲೆ ಬೀದಿಲಿ ಸ್ವರ್ಗ ಆಗಿ ಬಿಡುತ್ತೆ, ಅವ್ರ ಮೇಲೆ ಹೋಗ್ಲಿ, ನಾನು ಇಲ್ಲೇ ಸಂತೋಷವಾಗಿರ್ತೇನೆ.
ತರ ಅವ್ರದ್ದು ಅನನ್ಯವಾಗಿ ಅವರವ್ರ ಕಡೆ ಬರೀತಾರೆ. ಮನೆಯಿಂದ ಸಂತೋಷ ಕೆಲವರಿಗೆ, ಎಲ್ರಿಗಲ್ಲ, ಮನೆಯಿಂದ ಸಂತೋಷ ಕೆಲವರಿಗೆ, ಧನದಿಂದ ಸಂತೋಷ ಕೆಲವರಿಗೆ, ವನಿತೆಯಿಂದ ಸಂತೋಷ ಕೆಲವರಿಗೆ, ಎಲ್ರಿಗೂ ಸಂತೋಷ ಇರಲಿ, ಸಂತೋಷ ಕೆಲವರಿಗೆ, ಇನಿದು ಸಂತೋಷ ಅವರಿಗಾಗಲಿ, ನಿನ್ನ ನೆನೆಯುವ ಸಂತೋಷ ಎನಗಿರಲಿ ಅಂತ ಬರೀತಾರೆ. ಅದ್ಭುತವಾದ ಒಂದು ಭಕ್ತಿಯ ಕಲ್ಪನೆಯನ್ನ ಅವರು ಮಾಡಿದ್ದಾರೆ. ಆಯ್ತು, ಬಹಳ ಒಂದು ಬೇಡಿಕೆ ಶಾಸ್ತ್ರವಾದ ಎಂತ ಬರೀತಾರಂದ್ರೆ ಅವರು, ಕಂಡು ಕಂಡು ನೀಯನ್ನ ಕೈ ಬಿಡುವರೆ ಪುಂಡರೀಕಾಕ್ಷ, ಪುರುಷೋತ್ತಮ ಬಂಧುಗಳು ನನಗಿಲ್ಲ, ಬದುಕಿನಲ್ಲಿ ಸುಖವಿಲ್ಲ, ನಿಂದೆಯಲ್ಲಿ ನೊಂದನೆ ನಿರ್ದಾಕ್ಷ, ತಂದೆ ತಾಯಿಯು ನೀನೇ, ಬಂಧು ಬಳಗವು ನೀನೇ, ಎಂದಿಗೂ ನಿನ್ನ ನಂಬಿದ ಕೃಷ್ಣ, ಭಕ್ತ ವತ್ಸಲ ನೆಂಬೆ ಬಿರುದು ಪೊತ್ತ ಮೇಲೆ ಭಕ್ತರಾದಿಂದ ಆಗಿರಬೇಡವೇ? ವಾಟ್ ಎ ಕ್ವಶನ್. ಭಕ್ತ ವತ್ಸಲ ನೆಂಬ ಬಿರುದು ಪೊತ್ತ ಮೇಲೆ ನೀನು ಭಕ್ತರ ಅದಿಂದಾಗಿರಬೇಡವೇ ಅಂತ ಪ್ರಶ್ನೆ ಕೇಳ್ತಾರೆ ದಾಸ. ಹೀಗೆ ಭಕ್ತಿ ಸಾಮ್ರಾಜ್ಯದಲ್ಲಿ ಅವರು ಅದ್ಭುತವಾದ ರಚನೆಗಳನ್ನು ಮಾಡಿದ್ದಾರೆ. ಭಜನಾಗ ಮಾಡುವವರಿಗಂತೂ ಅದ್ಭುತವಾದ ರಚನೆಗಳಿವೆ, ಎಲ್ಲ ಬಹಳ ಪ್ರಿಯವಾಗಿದ್ದು, ಅದನ್ನು ಹೇಳಲಿಕ್ಕೆ. ನೆಕ್ಸ್ಟ್ ಅವರು ವೈಯಕ್ತಿಕವಾಗಿ ನಾವು ಹೇಗಿರಬೇಕು ಅನ್ನುವುದನ್ನ ಒಂದು 10 ವಿಚಾರದಲ್ಲಿ ಹೇಳಿದ್ದಾರೆ. ಕನಕದಾಸರು ಅಂತಹ ಅದ್ಭುತವಾದ ದಾಸರು ಉಡುಪಿಗೆ ಹೋದಾಗ ವ್ಯಾಸರಾಯರು ಅವರಿಗೊಂದು ಶಿಷ್ಯರಿಗೊಂದು ಪ್ರಶ್ನೆ ಕೇಳ್ತಾರೆ. ನಿಮ್ಗೆ ಗೊತ್ತೇ ಇದೆ ಕಥೆಗಳು. ಏನ್ ಕೇಳ್ತಾರೆ ಸರ್? ಯಾರು ಸ್ವರ್ಗಕ್ಕೆ ಹೋಗಬಹುದು? ಆಗ ಎಲ್ಲರೂ ಏನಾರು ಹೇಳಿದ್ರು. ಆದರೆ ಕನಕದಾಸರು ಮಾತ್ರ ಹೇಳಿದ ಮಾತು ಇರೋದು, ನಾನು ಹೋದರೆ ಹೋದೇನು. ಆಗ ಏನು ನಿಮಗೆ ಇಷ್ಟು ಅಹಂಕಾರ ನನಗೆ ಇದರಲ್ಲಿ ಒಂದು ಸಣ್ಣ ನೆನಪಾಗುತ್ತೆ. ನಮ್ಮ ಬನ್ನಂಜೆ ಗೋವಿಂದಾಚಾರ್ಯರು ಒಂದು ಅತಿ ದೊಡ್ಡ ವಿದ್ವಾಂಸರು, ಗೊತ್ತೇ ಇದ್ದಾಗ ಇದು ನಡೆದ ಘಟನೆ. ಅವರಿಗೆ ಪದ್ಮ ಶ್ರೀ ಬಂತು. ನಮ್ಮ ಬೆಂಗಳೂರು ಕಾರ್ಯಸಭಾಯದಲ್ಲಿ ಅವರಿಗೊಂದು ಕಾರ್ಯಕ್ರಮ, ಅಭಿನಂದನಾ ಕಾರ್ಯಕ್ರಮ ಇಟ್ಟುಕೊಟ್ರು. ಆಗ ಅವರು ಎದ್ದು ನಿಂತು ಅವರ ಭಾಷೆ, ಅವ್ರದ್ದು ಅದ್ಭುತ ಪ್ರವಚನಕಾರ, ನಿಮ್ಗೆ ಗೊತ್ತಿದೆ, ಎಲ್ಲ ಕೇಳಿರ್ಬೇಕು ನೀವು ಅಲ್ವಾ. ಅದ್ಭುತವಾದ 2000ಕ್ಕಿಂತ ಮಿತ್ತು ಅವರಿಗೆ ಪ್ರವಚನ ಗೊತ್ತಿತ್ತು. ಒಂದು ಅಕ್ಷೋಣಿ ಸೇನದಲ್ಲಿ ಎಷ್ಟು ಕಾಲಾಳು, ಎಷ್ಟು ಕುದುರೆ, ಎಲ್ಲ ಲೆಕ್ಕ ಹೇಳ್ತಿದ್ರು. ಅಂತ ಅದ್ಭುತವಾದ ಪಾಂಡಿತ್ಯ. ಈಗ ಅವರ ಮಗಳು ಅಷ್ಟೇ ಚೆನ್ನಾಗಿ ವೀಣಾ ಬನ್ನಂಜೆ, ಅದ್ಭುತವಾದ ಪ್ರವಚನ. ನೀವು ಒಂದ್ಸಲ ಅವರನ್ನು ಏರ್ಪಾಡು ಮಾಡಿದ್ದೀರಾ? ಒಂದ್ಸಲ ಮಾಡು. ಶಿ ಇಸ್ ವೆರಿ ಗುಡ್ ಸಿಂಗರ್. ಹಾಗೆ ನಿಮಗೆ ಇನ್ನೊಂದು ಪ್ರವಚನಕಾರ ಹೆಸರು ಹೇಳ್ತೇನೆ, TS ಸತ್ಯವತಿ ಇನ್ ಬ್ಯಾಂಗ್ಳೂರ್. ವೀಣಾ ಅದೇ ಇನ್ನೊಬ್ರು TS ಸತ್ಯವತಿ ಅಂತ ಇದ್ದಾರೆ. ಶಿ ಇಸ್ ಆಲ್ಸೋ ಎ ಗ್ರೇಟ್ ಸ್ಕಾಲರ್. ನಿಮಗೆ ಹೇಳಿದ ಮುಂದೆ ಕೇಳಿ. ಈ ಬನಜಯ ಗೋಚಾರಕ್ಕೆ ಇದು ಕಾರ್ಯಕ್ರಮ ಮಾಡಿದ್ದು ಇಲ್ಲಿ ಸರ್ ಬರಲ್ಲ, ಕೂತ್ಕೊಳ್ಳಿ. ಈಗ ಬರಲ್ಲ, ಕೂತ್ಕೊಳ್ಳಿ. ನೀವೆಂತ ನಂಬಿದ್ದಾರೆ, ಕೂತ್ಕೊಳ್ಳಿ. ಇದು ತಮಾಷೆ ಆಗಿದೆ. ಗೋವಿಂದಾಚಾರ್ಯಗೆ ಸನ್ಮಾನ ಮಾಡುವಾಗ ಅವ್ರು ಎದ್ದು ನಿಂತು ಏನು ಹೇಳಿದ್ರು ಗೊತ್ತಾ? ನೀವು ಈ ಸನ್ಮಾನ ನನಗೆ ಮೊದಲೇ ಮಾಡ್ಬೇಕಿತ್ತು, ಬಹಳ ತರ ಮಾಡಿದ್ರಿ. ಅಷ್ಟೊತ್ತಿಗೆ ಜನ ಎಲ್ಲ ಏನ್ರಿ ನಿಮ್ಗೆ ಇಷ್ಟು ಅಹಂಕಾರ ಅಂತ ಒಳಗಡೆ ಮಾತಾಡ್ಕೊಂಡ್ರು. ಆಯ್ತಲ್ಲ, ಈ ಜನ ತುಂಬಾ ಒಳಗೊಳಗೆ ಮಾತಾಡ್ತಾರೆ. ನನಗೂ ಹೀಗೆ ಆಗಿತ್ತು. ಒಂದ್ ಕಡೆ ಒಂದು ಸಂಗೀತ ಕಾರ್ಯಕ್ರಮ ನಡೀತಾ ಇತ್ತು. ಅದಾಗ ತುಂಬಾ, ನೀವು ಗೊತ್ತಲ್ಲ, ಅವ್ರು ಸಂಗೀತ ಚೆನ್ನಾಗಿ ಹಾಡ್ತಿರ್ಲಿಲ್ಲ. ಕೆಲವರು ಸಂಗೀತ ಹಾಡ್ತಾರೆ, ಆದ್ರೆ ಅವಕ್ಕೆ ಹಾಡಿದ್ದು ಒಂದೇ ಒಂದು ರಾಗ, ಅದರ ಜನರು ಮಾಡಿದ್ರು ಸಭಾತ್ಯ ಆಗ. ಆಯ್ತಲ್ಲ, ಇವರು ತುಂಬಾ ಕೆಟ್ಟದಾಗಿ ಹಾಡ್ತಾ ಇದ್ರು. ನಾನು ಪಕ್ಕದವರಿಗೆ ಹೇಳಿದೆ, ಅಲ್ರಿ ಏನ್ರಿ ಇಂಥವ್ರನ್ನ ಕರ್ಸಿದ್ದಾರಲ್ಲ, ಹಾಡು ಚೆನ್ನಾಗಿಲ್ಲ ಹೇಗೆ. ಆ ಮನುಷ್ಯ ಕೇಳ್ದ ಸ್ವಲ್ಪ ಹೊತ್ತು ಮೇಲೆ ಅವಳ ಹಾಡು ನನ್ನ ಹೆಂಡತಿ ಇದ್ದಂದ್ರು. ನನಗೆ ಒಳ್ಳೆ ಮುಜುಗರ, ನಾನು ಹೇಳಿಬಿಟ್ಟು ಅಷ್ಟೊತ್ತಿಗೆ ಹೇಗಾದ್ರೂ ಸಂತೋಷ ಮಾಡ್ಬೇಕಲ್ಲ. ಅದಕ್ಕೆ ನಾನು ಹೇಳಿದೆ, ಇಲ್ಲ ಒಂದು ಸ್ವರ ಮಾಧುರ್ಯ ತುಂಬಾ ಚೆನ್ನಾಗಿದೆ, ನನಗೆ ಅನಿಸ್ತಾ ಇದೆ ಆ ಹಾಡನ್ನ ಬರೆದ ಒಬ್ಬ ಸಾಹಿತಿ ಅವ್ನು ಮೂರ್ಖ ಇರ್ಬೇಕು, ಅದಕ್ಕೆ ಹಾಡು ಚೆನ್ನಾಗಿಲ್ಲ ಅಂತ. ಅದಕ್ಕೆ ಅವ್ರು ಹೇಳ್ತಾರೆ, ಇದು ನನ್ನ ಗಂಡ, ಇದು ನಾನೇ ಬರ್ದಿದ್ರಿ ಅಂತ ಹೇಳಿ ನಾನು ಬಾಯಿ ಮುಚ್ಚಿ ಹೋದೆ. ಕೆಲವಡೆ ಈಗೆಲ್ಲ ಆಗುತ್ತೆ. ಈ ಮನಜೆ ಗೊತ್ತಾದ್ರೂ ಹೇಳಿದ್ರು, ಇದು ನೀವು ಮೊದಲೇ ಮಾಡ್ಬೇಕು. ಏನು ಇವರಿಗೆ ಅಹಂಕಾರ ಅಂತ ಹೇಳ್ಕೊಂಡು ಸ್ವಲ್ಪ ಹೊತ್ತಿನಲ್ಲಿ ಹೇಳಿದ್ರು, ಯಾಕೆ ನೀವು ನನಗೆ ಮಾಡ್ಬೇಕಿತ್ತು ಅಂದ್ರೆ ನಿಮಗೆ ಗೊತ್ತಿದ್ದ ವಿಚಾರ ನನ್ಗೊಬ್ಬರಿಗೆ ಗೊತ್ತು ಅಂತಂದ್ರು. ಆಗ ಇವರು ಏನ್ರಿ ಎಷ್ಟು ಅಹಂಕಾರ ಈ ಮನುಷ್ಯನಿಗೆ. ಜನ ಮಾತಾಡಿ ಮುಂದೆ ಹೇಳಿದ್ರು, ನನಗೆ ಹೆಚ್ಚೇನು ಗೊತ್ತಿಲ್ಲ ಎಂಬ ವಿಚಾರ ನನಗೆ ಮಾತ್ರ ಗೊತ್ತದು, ನಿಮಗೆ ಗೊತ್ತಿಲ್ಲ ಅಂತ. ಮಾತು ಬೇರೆ, ಮಾತುಗಾರಿಕೆ ಬೇರೆ. ಅದ್ಭುತವಾದ ಮಾತು. ಈ ಕಡೆ ಕೂಡ ತುಂಬಾ
ಕೆಲವು ಶಬ್ದಗಳಿದೆ. ತುಂಬಾ ಜನ ನಾನು ಕೇಳಿದ ಮಾತು ಅದು ಶೇಣಿ ಗೋಪಾಲಕೃಷ್ಣ ಭಟ್ರು ಅವರು ತುಂಬಾ ಮಾತುಗಾರರು. ಇರಲಿ, ನಾನು ಹೇಳಿದ್ದು ಸರ್ ಅದು ನಾನು ಹೋದರೆ ಹೋದೇನು ಅಂತ. ಇವರು ನಾನು ಅಂದ್ರೆ ಅಹಂ ಜನ್ಮ, ನನ್ನ ಅಹಂಕಾರ ಅನ್ನೋದು ಅದು ಹೋದರೆ ಹೋಗ್ಬೋದು ಅಂತೇಳಿ ಅದ್ಭುತ ಉತ್ತರವನ್ನು ಕೊಡ್ತಾರೆ. ಯಾರು? ಕನಕದಾಸ. ಅದಕ್ಕೆ ಅವರು ಕನಕದಾಸ ಶ್ರೇಷ್ಠ. ಆಮೇಲಿಂದ ನೋಡಿ, ಬಿರುಗಾಳಿಗೆ ಸೆಡೆದು ನಿಂತ ಮರ ಉರುಳಿ ಹೋಯಿತು, ಅದರ ಬಾಗಿ ನಿಂತ ಹುಲ್ಲು ಬದುಕಿ ಉಳಿಯಿತು. ಒಲಿಂಪಿಕ್ಸ್ ಅಲ್ಲಿ ಮೆಡಲ್ ಪಡಿಬೇಕಿದ್ರೆ ಅವ್ನು ಎಷ್ಟೇ ಒಂದು ತಲೆ ಬಾಗ್ಬೇಕಾಗುತ್ತೆ, ಅವನಿದ್ರೆ ಮೆಡಲ್ ಸಿಗೋಲ್ಲ ಅಲ್ವಾ? ಮದಗಳು ಅನ್ನ ಮದ, ಅರ್ಥ ಮದ, ಅಖಿಲ ವೈಭವದ ಮದ, ರೂಪದ ಮದ ಅಂತ ಬರೀತಾರೆ. ಮನುಷ್ಯನಿಗೆ ಮದ ಬಂದು ಬಿಡ್ತದೆ ಸರ್. ಒಂದು ಅಧಿಕಾರದ ದುಡ್ಡು ಬಂದ್ರೆ ಅವ್ನು ಚೇಂಜ್ ಆಗಿ ಬಿಡ್ತಾನೆ. ಮೊನ್ನೆ ಯಾರು ಹೇಳಿದ್ರು, ಸರ್ ಎಷ್ಟು ಸೊಕ್ಕು ಬಂದಿದ್ರೆ ಔಟ್ ಆಫ್ 70 kg ಬಾಡಿ weight 10 kg ಓನ್ಲಿ ಹೆಡ್ weight. ಇದು ಸಾಮಾನ್ಯವಾಗಿ ಮನುಷ್ಯನಿಗೆ ಅವನಿಗೆ ಗೊತ್ತಾಗಲ್ಲ. ಇದೊಂದು ವಿಚಿತ್ರ. ನಿಮಗೆ ಸಿಕ್ಕಾಪಟ್ಟ ಒಂದು ಅಧಿಕಾರ, ಇಲ್ಲ ಒಂದು ರೂಪ, ಇಲ್ಲ ಒಂದು ಯೌವನ, ಇಲ್ಲ ಒಂದು ಏನು ದುಡ್ಡು ಬಂದ್ಬಿಟ್ರೆ ಅವನ ವರ್ತನೆಯಲ್ಲಿ ಬದಲಾಗುತ್ತೆ. ಅದು ಉಳಿದವರಿಗೆ ಬೇಕು ಗೊತ್ತಾಗುತ್ತೆ, ಅವನಿಗೆ ಗೊತ್ತಾಗೋದಿಲ್ಲ. ಇದು ಬಹಳ ವಿಚಿತ್ರವಾದ. ನನ್ನನ್ನು ಒಂದು ಮಗು ಕೇಳಿತ್ತು, ಅಂಕಲ್ ಯು ಆರ್ ಎ ಫಿಸಿಯಾಲಜಿ ಪ್ರೊಫೆಸರ್, ವಾಟ್ ವಿಲ್ ಹ್ಯಾಪನ್ ಟು ಮೈ ಫೇಸ್ ಆಸ್ ಐ ಗ್ರೋ ಓಲ್ಡ್? ಅದು ಈಗಲೇ ಹೆಣ್ಣು ಮಗು ಬೇರೆ. ನಾನು ಹೇಳಿದೆ, ನಾವು ಯು ಆರ್ ಎ ಟ್ವಿಂಕಲ್ ಲಿಟಲ್ ಸ್ಟಾರ್, ಆಸ್ ಯು ಗ್ರೋ ಯು ವಿಲ್ ಗೆಟ್ ಎ ಡಿಂಪಲ್. When you become adult, you will get pimple. When you become old, you will get wrinkle. ಸೊ ಹೀಗೆ ಅಹಂ, ನಾನು, ನನ್ನಿಂದ, ನನಗಾಗಿ, ನಾನೊಬ್ಬನೇ ಅನ್ನೋ ಶಬ್ದದ ಬದಲಾಗಿ ನಾವು, ನೀವು ಮಾಡಿದಲ್ಲ ಬೆಳಗ್ಗೆ ಸೇರಿಕೊಟ್ಟು, ನಾವು, ನಮ್ಮಿಂದ, ನಮಗಾಗಿ ಅನ್ನೋ ಪದ ಪ್ರಯೋಗ ಮಾಡಿದರೆ ಸುಖ ಶಾಂತಿ. ಅದನ್ನ ಹೇಳಿದ್ದು ದಾಸ. ಆಯ್ತಾ? ಬಹಳ. ಆಮೇಲೆ ಬೀಗಬಾರದು. ಅದನ್ನು ದಾಸರು ಕೊರಗದಾಸರ ಕಡೆ ಹೇಳ್ತಾರೆ ಸರ್. ಹೇಳಿದ್ರು, ದಾಸರ ದಾಸಿಯ ಮಗನು ನಾನು, ದಾಸರ ದಾಸಿಯ ಮಗ ನಾನಯ್ಯ. ಶಂಕುದಾಸನ ಮನೆಯ ಮಂಕುದಾಸನು ನಾನು, ಮರಳುದಾಸನು ನಾನು, ಕಾಳಿದಾಸನ ಮನೆಯ ಕೀಳುದಾಸನು ನಾನು, ಆಳುದಾಸ, ಮೂಳುದಾಸ, ಹಲವು ದಾಸರ ಮನೆಯ ಹೊಲೆಯದಾಸನು ನಾನಯ್ಯ, ಕುಲವಿಲ್ಲದ ದಾಸ, ಕುರುಬದಾಸ, ಎನಗಿಂತ ಕಿರಿಯರಿಲ್ಲ ಬಸವಣ್ಣ ಹೇಳ್ತಾರೆ. ಅಂದ್ರೆ ವಿನೀತ ಭಾವ. ತಾತ್ಪರ್ಯ ಇಷ್ಟೇ ಬಂಧುಗಳೇ. ತೆನೆ ಬಿಟ್ಟ ಪೈರು ಬಾಗುತ್ತದೆ, ಗೊನೆ ಬಿಟ್ಟ ಬಾಳೆ ಬಾಗುತ್ತದೆ, ಫಲವಿಟ್ಟ ಗಿಡ ಬಾಗುತ್ತದೆ, ಏನನ್ನು ಕೊಡದ ಮಾನವ ದೇಹ ಬಿಗುಮಾನದಲ್ಲಿ ಬೀಗುತ್ತದೆ. ಬೀಗುವುದು ಸದ್ಗುಣವಲ್ಲ, ಬಾಗುವುದೇ ಸದ್ಗುಣ ಅನ್ನೋದು ತೋರಿಸಿಕೊಟ್ಟವರು ಜಾಸ್ತಿ. ಮಾಡುವುದು ಹೊಟ್ಟೆಗಾಗಿ, ಗೀಡು ಬಟ್ಟೆಗಾಗಿ ಅಂತ ಬರೆದರು. ಎಲ್ಲರೂ ಅದನ್ನು ಮಾಡೋದಿಲ್ಲ, ಗೋಣಿ ಚೀಲಕ್ಕಾಗಿ ಮಾಡ್ತಾರೆ. ಗೇಣು ಬಟ್ಟೆಗೂ ಎಲ್ಲರಿಗೂ ಬೇಕಿಲ್ಲ. ನಮ್ಮ ದೇಶದಲ್ಲಿ ಎಷ್ಟು ಬಡತನ ಅಂದ್ರೆ ಜನರಿಗೆ ಉಡಲು ಅರಿವೇ ಇಲ್ಲ. ಪಾಶ್ಚಾತ್ಯ ದೇಶದಲ್ಲಿ ಅವರಿಗೆ ಉಡಬೇಕೆಂಬ ಅರಿವೇ ಇಲ್ಲ. ಇನ್ನು ಗೇಣು ಬಟ್ಟೆ ಎಲ್ಲಿ ಬಂತು ಅದನ್ನು ಹೇಳ್ತಾರೆ. ಆಮೇಲೆ ಆಸೆಗಳ ಬಗ್ಗೆ ಒಂದು ಬರೀತಾರೆ ಅವರು ತುಂಬ ಸರಿ. ಇಷ್ಟು ದೊರಕಿದರೆ ಇನ್ನಷ್ಟರ ಆಸೆ, ಅಷ್ಟು ದೊರಕಿದರೆ ಮತ್ತಷ್ಟರ ಆಸೆ. ಇದೊಂದು ವಿಚಿತ್ರ ಸರ್. ಇದ್ರ ಬಗ್ಗೆ ನಾನು ತುಂಬಾ ಯೋಚನೆ ಮಾಡಿದೆ. ಬುದ್ಧ ಒಂದು ಕಡೆ ಹೇಳ್ತಾರೆ, ಆಸೆಗಳೇ ದುಃಖಕ್ಕೆ ಮೂಲ ಕಾರಣ. ನಾನು ಅದನ್ನು ಒಪ್ಪಲಿಲ್ಲ. ಆಸೆಗಳು ಬೇಕು, ಆಸೆಗಳು ದುಃಖಕ್ಕೆ ಮೂಲ ಕಾರಣ ಅಲ್ಲ, ದುರಾಸೆಯೇ ದುಃಖಕ್ಕೆ ಮೂಲ ಕಾರಣ. ಸರ್, ಆಸೆ ಇಲ್ಲದ್ರೆ ಪ್ರಗತಿ ಹೋಗ್ಲಿಕ್ಕೆ ಆಗಲ್ಲ. ಈಗ ನಮ್ಮ ಗಾಯಕರಿಗೆ ಒಂದು ಆಸೆ ಇದೆ, ಪ್ರತಿನಿಧಿಗಳನ್ನು ಅಹಂಕಾರ ಮಾಡಬೇಕಂತ ಆಸೆ. ಆಸೆ ಇಲ್ಲದೆ ಪ್ರಗತಿ ಹೊಂದಲಿಕ್ಕೆ ಆಗಲ್ಲ. ಆಸೆಗಳು ಬೇಕು, ದುರಾಸೆಗಳು ಇರಬಾರ್ದು. ಯಾಕೆಂದ್ರೆ ಆಸೆಗಳಿಗೆ ಇತಿಮಿತಿ ಇದೆ, ದುರಾಸೆಗಳಿಗೆ ಇತಿಮಿತಿ ಇಲ್ಲ. ಅದು ಉಪ್ಪು ನೀರು ಕುಡಿದಾಗ. ಅದಕ್ಕೆ ಅವರು ಹೇಳ್ತಾರೆ, ಇಷ್ಟು ದೊರಕಿದರೆ ಇನ್ನಷ್ಟರ ಆಸೆ, ಅಷ್ಟು ದೊರಕಿದರೆ ಮತ್ತಷ್ಟರ ಆಸೆ. ಯು ಕ್ಯಾನ್ ಸ್ಯಾಟಿಸ್ಫೈ ದ ನೀಡ್ ಆಫ್ ಎ ಪರ್ಸನ್ ಬಟ್ ನಾಟ್ ದ ಗ್ರೀಡ್. ಇಂಗ್ಲಿಷ್ ಅನುವಾದ. ಬಿಕಾಸ್ ಇಟ್ ಹ್ಯಾಸ್ ನೋ ಲಿಮಿಟ್ಸ್. ಉಪ್ಪು ನೀರು ಕುಡಿದಾಗ. ಅದರ ಬಗ್ಗೆ ಅವರು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ನೋಡಿ, ಆ ಬುದ್ಧನಿಗೆ ಒಂದ್ಸಲ ಯಾರ ಕೇಳ್ತಾರೆ, ಶಿಷ್ಯರು ಬಂದು ಕೇಳ್ತಾರಂತೆ, ಲಾರ್ಡ್ ಐ ವಾಂಟ್ ಟು ಬಿ ಹ್ಯಾಪಿ. ಅದಕ್ಕೆ ಅವ್ರು ಹೇಳ್ತಾರೆ, ಫಸ್ಟ್ ರಿಮೂವ್ ಯುವರ್ ಐ, ದಟ್ ಇಸ್ ಯುವರ್ ಈಗೋ. ದೆನ್ ಯು ರಿಮೂವ್ ಯುವರ್ ವಾಂಟ್, ಯುವರ್ ಡಿಸೈರ್, ಯು ಆರ್ ಲೆಫ್ಟ್ ವಿತ್ ಹ್ಯಾಪಿನೆಸ್. ಅದ್ಭುತ ಅದು ಉತ್ತರ.
ಹಾಗೆ ಆಸೆಗಳ ಬಗ್ಗೆ ಅವರು ಹೇಳ್ತಾರೆ. ಆಮೇಲಿಂದ ಬದುಕುವ ಪರಿ. ಸರ್, ಒಂದು ಹೇಳ್ತೇನೆ, ಲೈಫ್ ಈಸ್ ಎ ಕಂಟಿನ್ಯೂಸ್, ಇದು ವಂಡರ್ಫುಲ್ ಎಕ್ಸ್ಪ್ಲನೇಷನ್ ಆಫ್ ಲೈಫ್. Life is a continuous process of adjustment and readjustments to the ever-changing conditions and people. That is life. Sir, ಅಮ್ಮ adjust ಮಾಡಬೇಕು, ನೀವು ಮಕ್ಕಳ ಜೊತೆ adjust ಮಾಡಬೇಕು, ಗಂಡನ ಜೊತೆ adjust ಮಾಡಬೇಕು, ಕೆಲಸದ ಜೊತೆ adjust ಮಾಡಬೇಕು, ಎಲ್ಲ ಕಡೆ adjust ಮಾಡಲೇಬೇಕಾಗುತ್ತೆ. ಅದನ್ನು ಮಾರ್ಮಿಕವಾಗಿ ಪುರಂದರದಾಸರು ಹೇಳ್ತಾರೆ, ಕಲ್ಲಾಗಿ ಇರಬೇಕು ಕಠಿಣ ಭವ ತೊರೆಯೊಳಗೆ, ಬಿಲ್ಲಾಗಿರಬೇಕು ಬಲ್ಲವರುಳು, ಮೆಲ್ಲಗೆ ಮಾಧವನ ಮೆಚ್ಚಿಸುತ್ತಿರಬೇಕು, ಬೆಲ್ಲವಾಗಿರಬೇಕು ಬಂಧು ಜನರುಳು. ಅಂದ್ರೆ ಯು ಹ್ಯಾವ್ ಟು ಅಡ್ಜಸ್ಟ್ ವಿತ್. ಇದನ್ನೇ ಡಿವಿಜನ್ ಹೇಳಿದ್ದು. ಏನದು? ಹುಲ್ಲಾಗು ಬೆಟ್ಟದಲ್ಲಿ, ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ವಿಧಿಸುರಿಗೆ, ಬೆಲ್ಲ ಸಕ್ಕರೆಯಾಗಿ ದೀನದುರ್ಗರಿಗೆ, ಎಲ್ಲರಲ್ಲೂ ಒಂದಾಗು ಮಂಕುತಿಮ್ಮ. ದಟ್ ಈಸ್ ದ ಮೆಸೇಜ್. ನೀವು ಕಾರ್ಯಕ್ರಮ ಮಾಡ್ತೀರಿ, unless you people join together you can't do it. ಅದನ್ನೇ ಅವರು ಹೇಳಿದ್ರು, ಎಲ್ಲರಲ್ಲೂ ಒಂದಾಗು ಮಂಕುತಿಮ್ಮ ಅಂತ ಅವ್ರು ಹೇಳಿದ್ರು. ಇವನು ಕೂಡ ಹಾಗೆ ಹೇಳ್ತಾರೆ, ಬೆಲ್ಲಾಗಿರಬೇಕು ಬಂಧು ಮಿತ್ರರೊಳಗಂತ ಹೇಳ್ತಾರೆ. ಆ ಹೊಂದಾಣಿಕೆ ಅನ್ನುವಂತಹ ಮಂತ್ರ ಇದೆಲ್ಲ, ಅದು ಸಂಸಾರದಲ್ಲಿ ಆಗಲಿ ಸಮಾಜದಲ್ಲಿ ಆಗಲಿ ಇಟ್ಸ್ ಮಸ್ಟ್. ಅದನ್ನೇ ಹೇಳಿದ್ದಾರೆ. ಅದು ಸಿದ್ಧಾಂತ, ಜೀವನ ಸಿದ್ಧಾಂತ. ಆಮೇಲೆ ಚಿಂತೆ ಮಾಡಬಾರದು ಅನ್ನೋ ಬಗ್ಗೆ ತುಂಬಾ ಬರೆದು ಬಂದಿದ್ದಾರೆ. ಮನುಷ್ಯ ಚಿಂತೆ ಮಾಡ್ತಾನೆ, ಅವರಿಗೆ ಒಂದು ಯಾರು ಸುಖವಾಗಿಲ್ಲ ಸರ್, ಒಂದಿದ್ರೆ ಇನ್ನೊಂದು ಬೇಕು. ಅದನ್ನು ಅವರು ಹಾಡಲು ಬರೀತಾರೆ. ಅನುಗಾಲವು ಚಿಂತೆ, ಅನುಗಾಲವು ಚಿಂತೆ ಜೀವಕ್ಕೆ, ಸತಿಯು ಇದ್ದರೂ ಚಿಂತೆ, ಸತಿಯು ಇಲ್ಲದ ಚಿಂತೆ. ಸತಿಯು ಇದ್ದರೂ ಚಿಂತೆ, ಸತಿಯು ಇಲ್ಲದ ಚಿಂತೆ. ನಮ್ಮ ಮನೆ ಹತ್ರ ಒಂದು ಕ್ಲಬ್ ಇದೆ, ನಾನು ಅದಕ್ಕೆ ಪ್ರೆಸೆಂಟ್ ಆಗಿದೆ, ಅದು ಸಲುವಿದೆ. ನಾನಿದ್ದಾಗ ಒಬ್ಬನು ಬಂದಿದ್ದ, ಕುಡಿಲಿಕ್ಕೆ ಬಂದಿದ್ದ. ಯಾಕೆ ಸರ್ ಅಂತ ಹೇಳಿದೆ, ಇಲ್ಲ ಸರ್ ನಾನಿವತ್ತು ನನ್ನ ಹೆಂಡತಿ ಇಲ್ಲ, ಅವ್ರು ತವರಿಗೆ ಹೋಗಿದ್ದಾಳೆ, ಬೇಜಾರಾಗಿದೆ, ಅದಕ್ಕೆ ಕುಡಿಯೋಣ ಅಂತ ಬಂದೆ ಅಂತ. 4 ದಿವಸ ಬಿಟ್ಟು ಹೋಗಿ ಮತ್ತೆ ಪುನಃ ಬಂದಿದ್ದಾನೆ ಕುಡಿಲಿಕ್ಕೆ. ಇವತ್ತು ಯಾಕೆ ಇಲ್ಲ, ಅವಳು ವಾಪಸ್ ಬಂದಿದ್ದಾಳೆ. ನೋಡಿ, ಆ ಕಾಲದ ಸತ್ಯ ಇವರು ಎಷ್ಟು ಜನ ಇರ್ತಾರೆ. ಸತಿಯು ಇದ್ದರೂ ಚಿಂತೆ, ಸತಿಯು ಇಲ್ಲದ ಚಿಂತೆ, ಮತಿಹೀನ ಸತಿಯಾದರೂ ಚಿಂತೆ. ಅಯ್ಯೋ, ಅದು ದೊಡ್ಡ ಚಿಂತೆ. ಬುದ್ಧಿ ಇಲ್ಲದ ಹೆಂಡತಿಯನ್ನು ಕಟ್ಕೊಂಡು ಹೇಗಿರ್ಬೇಕು ಹೇಳಿ, ಹೇಗಿರ್ಬೇಕು? ಒಂದು ಹೆಂಡತಿನ ಇಟ್ಕೊಂಡು ಬದುಕಲಿಕ್ಕೆ ಆಗೋಲ್ಲ. 16,000 ಗೋಪಿನ ಇಟ್ಕೊಂಡು ಅವನು ಹೇಗಿದೆ ಬದುಕಲಿಕ್ಕೆ ಆಗೋಲ್ಲ. ಅದು ಬಹಳ. ಮತಿಹೀನ ಸತಿಯಾದರೂ ಚಿಂತೆ, ಪೃಥ್ವಿಯೊಳು ಸತಿ ಅತಿ ಚೆಲುವೆಯಾದರೂ ಚಿಂತೆ. ಏನು ಕಂಡು ಹೊಡಿತಾರೆ, ಏನ್ ಮಾಡ್ತಾರೆ? ಇದು ಕಷ್ಟ. ಚಂದದ ಹುಡುಗಿ ಮದುವೆ ಆಗ್ಬಿಡ್ತಾರೆ, ಯಾರು ಕಂಡು ಹಾಕ್ತಾರೆ? ಇದು ದೊಡ್ಡ ಪಚಿ. ಪುತ್ರರಿದ್ದರೂ ಚಿಂತೆ, ಪುತ್ರರಿಲ್ಲದ ಚಿಂತೆ, ಬಡವನಾದರೂ ಚಿಂತೆ, ಬಲಿದನಾದರೂ ಚಿಂತೆ, ಅನುಗಾಲವು ಚಿಂತೆ. ಚಿಂತೆ ಬಗ್ಗೆ ಚಿತಾಯಸ್ಯ ಚಿಂತಸ್ಯ ಬಿಂದು ಮಾತ್ರ ವಿಶೇಷತ. ಚಿತಾದಹತಿ ನಿರ್ಜೀವಂ, ಚಿಂತಾದಹತಿ ಜೀವನಂ. ಎಂತ ಅದ್ಭುತವಾದ ಕಲ್ಪನೆ. ಆಮೇಲೆ ಇನ್ನೊಂದು ಮಕ್ಕಳು ಹೇಳ್ತಾರೆ, ಧರ್ಮವೇ ಜಯವೆಂಬ ದಿವ್ಯ ಮಂತ್ರ ಮರ್ಮವನ್ನರಿತು ಮಾಡಬೇಕಲು ತಂತ್ರ. ಧರ್ಮ ರಕ್ಷತಿ ರಕ್ಷಿತ. ಸರ್, ಕಲಿಕಾಲದ ದೊಡ್ಡ ಪ್ರಾಬ್ಲಮ್ ಏನೆಂದರೆ, ಜನ ಮಾಡಬಾರದನ್ನು ಮಾಡ್ತಾರೆ, ಆಡಬಾರದು ಆಗುತ್ತೆ. ದಿನನಿತ್ಯ ನಾವು ಟಿವಿಯಲ್ಲಿ ಅಲ್ಲಿ ಪೇಪರಲ್ಲಿ ಓದ್ತೇವಲ್ಲ, ಇಷ್ಟು ಓದ್ತೇವಲ್ಲ, ಯಾಕೆ? ಅದ್ಭುತವಾದ ಒಂದು ಸಂದೇಶಗಳನ್ನು ನಾವು ಆ ಕಾಲದಲ್ಲಿ ಕೊಟ್ಟು, ಧರ್ಮವೇ ಜಯವೆಂಬ ದಿವ್ಯ ಮಂತ್ರ ಮರ್ಮವನ್ನರಿತು ಮಾಡಬೇಕಲು ತಂತ್ರ. ಎಷ್ಟು ಸಲ ಹೇಳಿದ್ರು, ನಾವು ಒಪ್ಕೊಳ್ಳಿ. ಆಮೇಲೆ ಇನ್ನೊಂದು ಮಾತ್ರ ಬಹಳ ಅದ್ಭುತವಾದ ಹೇಳಿದ್ರು. ಇದ್ರ ಬಗ್ಗೆ ನಾನು ತುಂಬಾ ನಿಮಗೆ ಹೇಳಬೇಕು. ನೋಡಿ, ನಮಗೆ ಸಂಪತ್ತಿಗೆ 3 ಅವಸ್ಥೆಗಳು. ಒಂದು ಸಂಪತ್ತಿನ ಸಂಪಾದನೆ, 2 ಸಂಪತ್ತಿನ ಸಂಗ್ರಹಣೆ, 3 ಸಂಪತ್ತಿನ ವಿತರಣೆ. ಗಳಿಕೆ, ಉಳಿಕೆ, ಬಳಕೆ ಇದೆಲ್ಲವೂ ಕೂಡ ಸಮ ಪ್ರಮಾಣದಲ್ಲಿ ಇರಬೇಕು. ವೆರಿ ಇಂಪಾರ್ಟೆಂಟ್ ಟು ಆಲ್ ಆಫ್ ಅಸ್. ಏನಿದೆ ಸರ್? ಸಂಪತ್ತಿನ ಸಂಪಾದನೆ, ಸಂಗ್ರಹಣೆ, ವಿತರಣೆ ಎಲ್ಲವೂ ಕೂಡ ಸಮ ಪ್ರಮಾಣದಲ್ಲಿ ಇರಬೇಕು. ಕೆಲವರಿಗೆ ಹಣ ಮಾಡುವುದು ಒಂದೇ ಕೆಲಸ, ಇದು ಸತ್ಯ. ಕೆಲವರಿಗೆ ಹಣ ಖರ್ಚು ಮಾಡುವುದು ಒಂದೇ ಕೆಲಸ. ಎಲ್ಲವೂ ಕೂಡ ಸಮ ಪ್ರಮಾಣದಲ್ಲಿ ಇರಬೇಕು. ಹಣ ಮಾಡಬೇಕು, ಸಂಪಾದನೆ ಮಾಡಬೇಕು. ಬಿಲ್ ಗೇಟ್ಸ್ ಹೇಳ್ತಾರಲ್ಲ, ಇಫ್ ಯು ಆರ್ ಬಾರ್ನ್ ಆಸ್ ಎ ಪುವರ್ ಮ್ಯಾನ್
that is not your mistake, but if you die as a poor man, that is your mistake. ನೀನು ಬಡವನಾಗಿ ಹುಟ್ಟಿದರೆ ಅದು ನಿನ್ನ ತಪ್ಪಲ್ಲ, ನೀನು ಬಡವನಾಗಿ ಸತ್ತರೆ ಅದು ನಿನ್ನ ತಪ್ಪು. ಆದರೆ ಇದು ಎಲ್ಲರಿಗೂ, ನಮಗೆಲ್ಲರಿಗೂ ಅನ್ವಯಿಸಬೇಕಾದಂತ ಕಿವಿಮಾತು. ಇದು ಜೀವನದ ಸಿದ್ಧಾಂತ. ಅದು ಧರ್ಮ ಸಮ್ಮತವಾಗಿರಬೇಕು, ನ್ಯಾಯ ಸಮ್ಮತವಾಗಿರಬೇಕು. ಅನ್ನವನ್ನು ಉಣ್ಣುವಾಗ ಕೇಳು ನೀ, ಅದ ಬೇಯಿಸಿದ ನೀರು ನಿನ್ನ ದುಡಿಮೆ ಬೆವರೆ ಪರರ ಕಣ್ಣೀರಿಗೆ. ಜೀವಿ ಕೇಳ್ತಾರೆ, ಪಾಪಿಯ ಹಣ ಪ್ರಾಯಶ್ಚಿತ್ತಂಗಲ್ಲದೆ ಸತ್ಪಾತ್ರರಿಗೆ ಸಲ್ಲದಯ್ಯ, ನಾಯಿಯ ಹಾಲು ನಾಯಿಗಳದ ಪಂಚಾಮೃತಕ್ಕೆ ಸಲ್ಲದಯ್ಯ. ಬಸವಣ್ಣವರು ಹೇಳ್ತಾರೆ. ನಾವು ಎಲ್ಲ ಕಡೆ ತಿಳ್ಕೊಳ್ಬೇಕು. ಅದಕ್ಕೋಸ್ಕರ ಸಂಪಾದನೆ ಆಗಬೇಕು, ನ್ಯಾಯ ಧರ್ಮವಾಗಿರ್ಬೇಕು, ಧರ್ಮ ಸತ್ಯವಾಗಿ. ಎರಡನೇದು ಸಂಪತ್ತಿನ ಗುಳಿ ಸಂಗ್ರಹಣೆ. ಎಷ್ಟು ಬೇಕು ಮನುಷ್ಯನಿಗೆ? ಎಷ್ಟು ಬೇಕು? ಎಷ್ಟು ಬೇಕು ಹೇಳಿ? ಇನ್ನು ಇಡೀ ಹಾಲ್ ಕೊಟ್ರೆ ಇಡೀ ಹಾಲಲ್ಲಿ ಮಲ್ಕೊಳ್ಳಿಕ್ಕೆ ಆಗುತ್ತಾ? ನಾವೇನು ಕುಂಭಕರ್ಣನೂ ಅಲ್ಲ. ನಮಗೆ ಬೇಕಾದ್ರೆ 3 ಅಡಿ 6 ಅಡಿ ಅಷ್ಟೇ. ಜನ ದುಡ್ಡು ಮಾಡ್ತಾರೆ 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 ಮಾಡ್ತಾರೆ. ಯಾರಿಗೋಸ್ಕರ? ಎಷ್ಟು ಬೇಕು ಮನುಷ್ಯನಿಗೆ? ಹೆಚ್ಚು ಮಾಡಿದ್ರೆ ಏನಾಗುತ್ತೆ ಅಂತ ಜೇನುನೊಣಗಳನ್ನು ಕೇಳಿಕೊಂಡು ಅದು ಉತ್ತರ ಕೊಡ್ತಾರೆ. ಮಾಡಿದ್ದದ್ದು ತಿನ್ನು. ಮೂರನೇದು ಸಂಪತ್ತಿನ ವಿತರಣೆ. ನೋಡಿ, ಸಂಪತ್ತಿಗೆ 3 ಹಂತಗಳು. ಏನದು? ಒಂದು ಭೋಗ, ಎಂಜಾಯ್. ಹೆಂಡತಿ ಮಕ್ಕಳಿಗೆ ಎಂಜಾಯ್ ಮಾಡು. ಬೆಟರ್ ಟು ಲಿವ್ ಲೈಕ್ ಎ ಬಿಲಿಯನೇರ್ ರಾದರ್ ದನ್ ಡೈ ಲೈಕ್ ಎ ಬಿಲಿಯನೇರ್. ನಾನು ಕೋಟ್ಯಾಧೀಶರಿಗೆ ಸಾಯೋದಕ್ಕಿಂತ ಕೊಡಿದ. ಕೆಲವರು ಅಯ್ಯೋ ದೇವರೇ, ತನ್ನ ಹಲ್ಲು ಸೌದು ಹೋಗುತ್ತಂತ ಚಪ್ಪಲಿಯನ್ನು ಪೌಡರ್ ಮಾಡಿ ತಿಂತಾರೆ. ಯಾವ ಸುಖ ಇದೆ ಹೇಳಿ? ನನಗೆ ಹಣ ಮಾಡಬೇಕು, ಇಡೀ ಗಂಜಿ, ಇಡೀ ಗಂಜಿ ಊಟ ಮಾಡ್ತಾರೆ. ಭೋಗ ಅದು ಪಾಠ. ನಾನು ಸಂಪಾದನೆ ಮಾಡ್ತೇನೆ, ನಾನು ಸಂತೋಷ ಪಡಬೇಕು, ಯಾರು ಬೇಡ ಅಂತಾರೆ. ಎರಡನೇದು ದಾನ. ದಾನದ ಬಗ್ಗೆ ನಿಮಗೆ ಅದ್ಭುತವಾಗಿ ನಾನು ಸೂಕ್ಷ್ಮ ಸಂದೇಶ ಕೊಡ್ತೇನೆ. ಯಾಕೆಂದ್ರೆ ದಾನಂ ಹಸ್ತಸ್ಯ ಭೂಷಣಂ, ಸತ್ಯಂ ಕಂಠಸ್ಯ ಭೂಷಣಂ. ಕೈಯಲ್ಲಿ ಇರುವುದು ಕೊಡುವುದರಲ್ಲಿ ಸಂತೋಷ, ತಗೊಳ್ಳೋದ್ರಲ್ಲ. ನಾನು ಇನ್ನೊಂದು ಕಡೆ ಬರೆದೆ ಸರ್, ಅದೆಲ್ಲ ಪುಸ್ತಕಗಳು ನನ್ನ ಸೂಕ್ತಿಗಳು ನನ್ನ ಪದಪಂಚಾಮೃತದಲ್ಲಿ ಇದೆ. ವಿಶ್ವೇಶ್ವರ ಭಟ್ರೆ ಅದನ್ನು ಬಿಡುಗಡೆ ಮಾಡಿದ್ದು, ವಿಶ್ವವಾಣಿಯನ್ನು. ಅವರು ಸಂಪಾದಕೀಯಲ್ಲಿ ಬಂದಿದ್ದಾರೆ. ಅದನ್ನು ಇವರು ಕಳಿಸಿಕೊಂಡಿದ್ದಾರೆ ನನಗೆ ಗಾಯತ್ರಿಯವರು. ಅದ್ಭುತವಾಗಿದೆ ಅಂತ ಅವರೇ ಬಂದು, ನಾನು ಅವ್ರಿಗೆ ಗೊತ್ತಿಲ್ಲ, ನನಗೆ ಆಶ್ಚರ್ಯ ಆಗಿತ್ತು ಓದಿಬಿಟ್ಟು. ಸೊ ಅದ್ರಲ್ಲಿ 1000 ಸೂಕ್ತಿಗಳಿವೆ, ಅಕಾಲದಲ್ಲಿ ಇದೆ. ಅದು ಅದ್ಭುತ. ಏನೇನು ನೋಡಿ, ಸಿರಿ ತನ್ನ ಬದುಕನ್ನ ಬದಲಿಸುತ್ತದೆ, ಬಡತನ ಬದುಕುವುದನ್ನು ಕಲಿಸುತ್ತದೆ. ದಟ್ ಇಸ್ ಒನ್. ಹಾಸಿಗೆ ಉದ್ದೇಶದ ಇದ್ದಷ್ಟೇ ಕಾಲು ಚಾಚಬೇಕು, ಇಲ್ಲವಾದರೆ ಎಲ್ಲರಿದ್ರೂ ಕೈ ಚಾಚಬೇಕಾಗುತ್ತದೆ. ಇದು 2. ಇಂಥದ್ದು 1000 ಸೂಕ್ತಿಗಳಿವೆ. ಅದು 250 ಬೆಲೆ. ನನಗೆ ಲಾಭ ಬೇಡ, 200 ರೂಪಾಯಿ ನನ್ನ ಪ್ರಿಂಟಿಂಗ್ ಬೇಕಾಗುತ್ತೆ. ಯಾರು ಬೇಕಾದ್ರೆ ಆಮೇಲೆ ಸಂಪತ್ತು ಹೇಳ್ತಾ ಅದರಲ್ಲಿ ನಾನು ಬರ್ತಿದ್ದೆ. ಏನ್ ಬರ್ದೆ? ದಾನ. ದೇಹದ ತೂಕ ಹೆಚ್ಚಾದರೆ ವ್ಯಾಯಾಮ ಮಾಡಬೇಕು, ಮನಸ್ಸಿನ ತೂಕ ಹೆಚ್ಚಾದರೆ ಧ್ಯಾನ ಮಾಡಬೇಕು, ಹಣದ ತೂಕ ಹೆಚ್ಚಾದರೆ ದಾನ ಮಾಡಬೇಕು. ದಾನ ಮಾಡುವುದು ಮತ್ತು ಸ್ನಾನ ಮಾಡುವುದು ಯಾರಿಗೂ ಕಾಣಬಾರದು. ಹೌದಾ? ಏನಿದೆ? ದಾನ ಮತ್ತೆ ಮಾಡುದು ಮತ್ತೆ ಸ್ನಾನ ಮಾಡುದು ಯಾರಿಗೂ ಕಾಣಬಾರದು. ಅದು ಪ್ರಚಾರ. ದಾನ ಮಾಡಬೇಕು, ಪ್ರಚಾರ ಇಲ್ಲದೆ ಪ್ರತಿಫಲಾಪೇಕ್ಷೆ ಇಲ್ಲದೆ ಮಾಡಬೇಕು. ದಾನ ಮಾಡೋದಕ್ಕೆ ಕಂಡೀಷನ್ ಇದೆ. ಪ್ರಿಯಾದೇಯಂ ಶ್ರೀಯಾದೇಯಂ. ಅಯ್ಯೋ, ಎಷ್ಟು ಕಂಡೀಷನ್ಸ್ ಇದೆ. ದಾನ ನೀವು ಮಾಡ್ತೀರಿ, ಮಾಡೋದರೊಳಗೆ ಎಷ್ಟು ಅದನ್ನು ನೀವು ಸಮ ಪ್ರಮಾಣದಲ್ಲಿ ಸಂತೋಷವಾಗಿ ಇದಂ ನಮಃ, ಇದು ನನಗೆ ಇನ್ನೊಂದು ಸೇರಿದ್ದಲ್ಲ ಅನ್ನೋ ಭಕ್ತಿ ಭಾವದಿಂದ ಮಾಡಬೇಕು. ಸಮ ಪ್ರಮಾಣದಲ್ಲಿ ಮಾಡಬೇಕು. ಉಪಯೋಗಿ ವಸ್ತುವನ್ನೇ ಮಾಡಬೇಕು. ಗೊಡ್ಡಮ್ಮೆ ಕೊಟ್ಟು ನಾನು ಗೋದಾನ ಮಾಡಿದೆ ಅಂತ ಹೇಳಬಾರ್ದು. ಸತಾಯಿಸಿ ಮಾಡಬಾರ್ದು. ದಾನ ಕೊಡುವಾಗ ಇದು ಇಟ್ಕೊಳ್ಳಿ, ಈಗ ಬಾ, ಆಗ ಬಾ, ಹೋಗಿ ಬಾ ಎನ್ನದೇ ಕೂಡಲೇ ಕೊಡುವವನ ದಾನ ಹೊಂದಾಗದಿರೋದು ಸರ್ವಂಶ. ಎಂತ ಮಾತಲ್ಲಿ ಮಾಡಿದಂತಿರಬೇಕು, ಮಾಡದಂತಿರಬೇಕು, ಮಾಡಿದೊಳಗೆ ನೀನಿಲ್ಲದಂತಿರಬೇಕು. ಎಂತ ಮಾತು. ಮಾಡಿ ಕೆಟ್ಟರು ಮನವಿಲ್ಲದೆ, ನೀಡಿ ಕೆಟ್ಟರು ನಿಜವಿಲ್ಲದೆ, ನೀಡುವ ನೀನು ಮಾಡುವ ಗುಣವಿಲ್ಲದೆ ಕೂಡಲ ಸಂಘ ದೇವ ಎನ್ನಲಗಿರ್ಪನಯ್ಯ. ಸಂತೋಷವಾಗಿ ಮಾಡಬೇಕು. ಕೊಟ್ಟ ಮೇಲೆ ಮರಗಬಾರದು, ಕೊಟ್ಬಿಡ್ಬೇಕು. ಕೂಡಲೇ ಕೊಟ್ಟು ಬಿಡಬೇಕು. ಮನಸ್ಸು ಚೇಂಜ್ ಆಗುತ್ತೆ. ಸಂತೋಷವಾಗಿ ಕೊಡಬೇಕು. ಪ್ರಚಾರ ಪ್ರತಿಫಲಾಂಶ ಇಲ್ಲದೆ ಕೊಡಬೇಕು. ಮೊನ್ನೆ ಯಾವುದೋ ಒಂದು ಕಾರ್ಯಕ್ರಮ ಹೋಗಿದ್ದಲ್ಲ, ನಾನು ತುಂಬಾ ಕಡೆ ಹೋಗ್ತಾ ಇರ್ತೇನೆ. ಅದು ಯಾವುದೋ ಒಬ್ಬರು ರಾಜಕಾರಣದ ಮೇಲೆ ಹೇಳಬೇಕಾಗಿಲ್ಲ. ಅವರು ಸ್ವಲ್ಪ ಸಮಾಜ ಸೇವೆ ಮಾಡಿದ್ರು. ಅವರಿಗೊಂದು ಅಭಿನಂದನಾ ಸಮಾರಂಭ ಅವರೇ ಆಯೋಜನೆ ಮಾಡಿಕೊಂಡಿದ್ರು. ಮಾಡ್ಕೊಂಡು ಹೀಗೆ ಕೂತ್ಕೊಳಿಸಿದಾರೆ ಅವರನ್ನು.
ಅಯ್ಯೋ ದೇವರು, ಇವರ ಕಥೆಗಳು 1000 ಇದೆ ಅಮ್ಮ. ಅವ್ರ ಬಗ್ಗೆ ನೀವು ಹೇಳಿದ್ರೆ ವಾಂತರ್ಯ ಬರ್ತದೆ. ಕೂತ್ಕೊಳಿಸ್ಬಿಟ್ಟು ಅವರಿಗೆ ಹಾರ ಹಾಕಿದ್ದಾರೆ. 15 ಬೇರೆ ಬೇರೆ ಸಂಘ ಸಂಸ್ಥೆಯವರು 15 ಹಾರ ಹಾಕಿದ್ದಾರೆ. ಆದ್ರೆ ಅವರಿಗೆ ಸಿಟ್ಟು ಬಂತು, ಸಿಟ್ಟಿತ್ತು ಮುಖದಲ್ಲಿ. ಯಾಕೆ ಜನ ಸಿಟ್ಟು ಮಾಡ್ತಾರೆ? 15 ಹಾರ ಹಾಕಿದ್ದೇವಲ್ಲ. ಅದಕ್ಕೆ ಅವ್ರು ಹೇಳ್ತಾರೆ, ಸಿಟ್ಟು ಮಾಡಿ ಇನ್ನೇನ್ರಿ 25 ಹಾರ ದುಡ್ಡು ಕೊಟ್ಟಿದ್ದೀನಿ, ಬರೀ 15 ಹಾರ ಹಾಕಿದ್ದೀನಲ್ಲ.